ಕ್ರಿಸ್ತನಿಗಾಗಿ ಫಲ ಕೊಡುವುದು. ಪ್ರೇಯಿಂಗ್ ಜಾನ್ ಹೈಡ್. ಅಧ್ಯಾಯ 11. ಜಾನ್ ಹೈಡ್ರವರು ಭಾರತಕ್ಕೆ ಬಂದಾಗ ಪರಿಶುದ್ಧ ಸಭೆಗಳು ಈಗಾಗಲೇ ಈ ನಾಡಿನಲ್ಲಿ ಸ್ಥಾಪಿಸಲ್ಪಟ್ಟಿದ್ದೆವು. ಸುವಾರ್ತೆಯು ಸತ್ಯವೇದ ಶಾಲೆಗಳ ಮೂಲಕವಾಗಿಯೂ ಮಾತ್ರವಲ್ಲ, ಅನೇಕ ಮಿಷನರಿಗಳಿಂದಲೂ ಸೇವಕರ ಮೂಲಕವಾಗಿಯೂ ಪಟ್ಟಣ ನಗರಗಳಲ್ಲಿ ಗ್ರಾಮಗಳಲ್ಲಿ ಸಾರಲ್ಪಡುತ್ತಿತ್ತು. ಅವರ ಸೇವೆಯು ಎಲ್ಲ ಜನರ ಹೊಗಳಿಕೆಗೆ ಪಾತ್ರವಾಗಿತ್ತು. ಆದರೆ ನಾಡಿನಲ್ಲೆಲ್ಲ, ಮುಖ್ಯವಾಗಿ ಪಂಜಾಬ್ನಲ್ಲಿ ಕ್ರೈಸ್ತ ಸಮುದಾಯದಲ್ಲಿ ಆತ್ಮಿಕ ಜೀವನವು ಹತ್ತಿ ಹುರಿಯದೆ ತಣ್ಣಗಿನ ಸ್ಥಿತಿಯಲ್ಲಿತ್ತು. ಕ್ರಿಸ್ತನ ಐಕ್ಯತೆಯಲ್ಲಿ ಆಳವಾದ ಅನುಭವವು ಯಾರಿಗೂ ಇರಲಿಲ್ಲ. ಹೊಸ ಒಡಂಬಡಿಕೆಯಲ್ಲಿ ಹೇಳಿರುವ ಕ್ರಿಸ್ತನ ಪ್ರೀತಿ, ಕ್ರಿಸ್ತನ ನಂಬಿಕೆ, ಭಕ್ತಿಯ ರೀತಿ ನೀತಿಗಳು ಅವರಲ್ಲಿ ಯಾರಲ್ಲಿಯೂ ಕಂಡುಬರುತ್ತಿರಲಿಲ್ಲ. ಆಲಯದ ಆರಾಧನೆಗಳಲ್ಲಿಯೂ ಸಭೆಯ ಸೇವೆಗಳಲ್ಲಿಯೂ ಪವಿತ್ರಾತ್ಮನಿಗೆ ಮೊದಲ ಸ್ಥಾನವಾಗಲಿ ಘನತೆ ಗೌರವಗಳನ್ನು ಸಲ್ಲಿಸುತ್ತಿರಲಿಲ್ಲ. ಆದುದರಿಂದ ಲಕ್ಷಾಂತರ ಕ್ರಿಸ್ತನ ಮಕ್ಕಳಲ್ಲಿ ರಕ್ಷಕನಾದ ಕ್ರಿಸ್ತನೊಂದಿಗೆ ಹತ್ತಿರದ ಸಂಬಂಧವಿರಲಿಲ್ಲ. ರಕ್ಷಣೆಯ ಅನುಭವಕ್ಕೆ ಬಂದವರು ಬಹಳ ಕಡಿಮೆ ಇದ್ದರು. ಆ ಸಭೆಯಲ್ಲಿ ನಾಮಧೇಯ ಕ್ರೈಸ್ತರೇ ಹೆಚ್ಚಾಗಿದ್ದರು. ಬಿಡುಗಡೆಯನ್ನೇ ಹೊಂದದ ಸ್ಥಿತಿಯಲ್ಲಿದ್ದರು ಎಂದೇ ಹೇಳಬಹುದು. ಆದುದರಿಂದ ಈ ಸ್ಥಿತಿಯು ಬದಲಾಗಿ ಪಂಜಾಬ್ ಸಭೆಯಲ್ಲಿ ಭಕ್ತಿ ವೃದ್ಧಿಯಾಗಿ, ಜೀವವುಳ್ಳ ಸಭೆಯಾಗಿ, ಹೊಸ ಜೀವವನ್ನು ಹೊಂದಿದ ಸಭೆಯಾಗಿ, ಕ್ರಿಸ್ತನನ್ನು ಧರಿಸಿಕೊಂಡ ಮಕ್ಕಳಿಗಾಗಿ ಮಾರ್ಪಟ್ಟು ಫಲಕೊಡುವ ಸಭೆಗಳಾಗಿ ಮಾರ್ಪಾಡಬೇಕಾಗಿ ಇದ್ದುದು ಅತಿ ಅವಶ್ಯಕವಾಗಿತ್ತು. ಇದನ್ನು ಕಣ್ಣಾರೆ ಕಂಡ ಜಾನ್ ಹೈಡ್ರವರು ಸಭೆಯ ಮಕ್ಕಳನ್ನು ಕುರಿತು ಅನುತಾಪಪಟ್ಟರು. ಮಕ್ಕಳೆಲ್ಲರೂ ರಕ್ಷಕನಾದ ಯೇಸುವನ್ನು ಅಂಗೀಕರಿಸಿಕೊಳ್ಳಬೇಕು, ಆಶ್ಚರ್ಯವಾದ ಬೆಳಕಿನಲ್ಲಿ ಸೇರಬೇಕು. ಅದಕ್ಕಾಗಿ ಸೇವಕರು ಒಂದು ದೊಡ್ಡ ಜವಾಬ್ದಾರಿಯನ್ನು ಹೊತ್ತುಕೊಳ್ಳಬೇಕು ಎಂಬ ಉದ್ದೇಶದಿಂದ ನಾವು ಶ್ರಮ ಪಡಲೇಬೇಕು. ಕ್ರಿಸ್ತನ ಬಳಿಯಲ್ಲಿ ಎಡೆಬಿಡದೆ ಹೋರಾಡಿ ಪ್ರಾರ್ಥಿಸಲೇಬೇಕು ಎಂಬ ದೃಢ ನಿರ್ಧಾರಕ್ಕೆ ಬಂದರು. ಸುವಾರ್ತೆ ಸೇವೆಯಲ್ಲಿ ಒಬ್ಬರೊಬ್ಬರನ್ನೇ ಸಂಧಿಸಿ ಅವರೊಟ್ಟಿಗೆ ಮಾತನಾಡಿ ಪಾಪದ ಬಗ್ಗೆ ತಿಳುವಳಿಕೆಯನ್ನು ಕೊಡಬೇಕೆಂದು ನಿರ್ಧರಿಸಿದರು. ಪಾಪ ಕ್ಷಮಾಪಣೆಯ ಬಗ್ಗೆಯೂ ಸಹ ಅವರಿಗೆ ತಿಳುವಳಿಕೆ ಕೊಡಬೇಕೆಂದು ಬಯಸಿದರು. ಇದಕ್ಕಾಗಿ ಆತ್ಮಿಕ ಉಜ್ಜೀವನ ಕೂಟಗಳನ್ನು ನಡೆಸಲು ತೀರ್ಮಾನಿಸಿದರು. ಈ ಸಂದರ್ಭದಲ್ಲಿ ಪರಿಶುದ್ಧಾತ್ಮನ ಅಭಿಷೇಕವನ್ನು ಪ್ರತಿಯೊಬ್ಬ ದೇವಸೇವಕರು ಹೊಂದುವುದು ಅತಿ ಅವಶ್ಯಕವಾಗಿತ್ತು. ತಮ್ಮನ್ನು ಸಂಪೂರ್ಣವಾಗಿ ರಕ್ಷಕನಿಗೆ ಒಪ್ಪಿಸಿಕೊಡುವುದು ಅತಿ ಅವಶ್ಯವೆಂದು ಅವರು ನೆನೆಸಿದರು. ದೇವರು ತನ್ನ ವಾಕ್ಯದ ಮೂಲಕ ತನ್ನ ದಾಸನಾದ ಹೈಡ್ರವರಿಗೆ ತನ್ನನ್ನು ಪ್ರಕಟಿಸಿಕೊಂಡಿದ್ದನು. ಆಗ ಸಿಯೋಲ್ಕೋಟ್ ನಗರದಲ್ಲಿರುವ ಸಭೆಗಳಲ್ಲಿ ಪ್ರಾರ್ಥನಾ ವೀರರು ಹೆಚ್ಚಾಗಿಯೇ ಇದ್ದರು. ಆ ಸಭೆಯು ದೇವರಿಂದ ನಡೆಸಲ್ಪಟ್ಟಿತು. ಸಾವಿರಾರು ಮಕ್ಕಳು ಕ್ರಿಸ್ತನ ಮಂದೆಯಲ್ಲಿ ಸೇರಿಸಲ್ಪಡಲು ಕಾರಣರಾಗಿದ್ದವರು. ಚಾರ್ಲ್ಸ್ ಡಿ ಪಿನ್ನಿ ಎಂಬ ಭಕ್ತರು, ಆ ಭಕ್ತರು ಹೀಗೆ ಹೇಳುತ್ತಾರೆ: ನೆಲದಲ್ಲಿ ಬಿತ್ತಲ್ಪಟ್ಟ ಗೋಧಿ ಕಾಳುಗಳು ಹೇಗೆ 100ರಷ್ಟು ಫಲ ಕೊಡುತ್ತದೋ ಅದಕ್ಕಿಂತ ಹೆಚ್ಚಾಗಿ ಮಕ್ಕಳು ಫಲ ಕೊಡಬೇಕು. ಪ್ರತಿಯೊಬ್ಬರು ಆತ್ಮಿಕ ಫಲ ಕೊಡುವುದರಲ್ಲಿ ಮುಂದಾಗತಕ್ಕದ್ದು ಎಂದು ಯೋಚಿಸಿದರು. ಸ್ನಾನಿಕನಾದ ಯೆಹೋವನ ಕಾಲದಿಂದಲೂ ಇದುವರೆಗೂ ಪರಲೋಕ ರಾಜ್ಯವು ಬಲಾತ್ಕಾರಕ್ಕೆ ಒಳಗಾಗಿದೆ. ಬಲಾತ್ಕಾರಿಗಳು ನುಗ್ಗಿ ಅದನ್ನು ಸ್ವಾಧೀನಪಡಿಸಿಕೊಳ್ಳುತ್ತಾರೆ. ಮತ್ತಾಯನ ಸುವಾರ್ತೆ ಅಧ್ಯಾಯ 11 ವಚನ 12. ಭಕ್ತರಾದ ಹೈಡ್ರವರ ಪ್ರಾರ್ಥನಾ ಜೀವಿತದಲ್ಲಿ, ಅವರ ಸೇವೆಯಲ್ಲಿಯೂ ಈ ಸತ್ಯವು ಸುಲಭವಾಗಿಯೂ ದೃಢವಾಗಿಯೂ ನಿರೂಪಿಸಲ್ಪಟ್ಟಿತು. ಅವರು ಅತ್ಯಂತ ಶ್ರೇಷ್ಠ ಪ್ರಾರ್ಥನಾ ವೀರರಾಗಿದ್ದರು ಎಂದು ನಾವು ತಿಳಿಯುತ್ತೇವೆ. ಅವರು ತಮ್ಮ ಪ್ರಾರ್ಥನಾ ಜೀವಿತಕ್ಕೆ ಕ್ರಿಸ್ತ ಯೇಸುವನ್ನೇ ಮಾದರಿಯಾಗಿಟ್ಟುಕೊಂಡಿದ್ದರು. ಚದುರಿ ಹೋಗಿರುವ ಕುರಿಗಳನ್ನು ಆತನ ಹಟ್ಟಿಗೆ ಸೇರಿಸಬೇಕೆಂಬುದೇ ಅವರ ಹಸಿವೆ ಮತ್ತು ದಾಹವಾಗಿತ್ತು. ಕ್ರಿಸ್ತನ ಗೆತ್ಸೆಮನೆ ತೋಟದ ಅನುಭವವನ್ನು ನಾವು ಹೊಂದಬೇಕು. ಗೆತ್ಸೆಮನೆ ತೋಟಕ್ಕೆ ನಾವು ಕ್ರಿಸ್ತನೊಂದಿಗೆ ಪ್ರವೇಶಿಸಬೇಕೆಂಬುದು ಅವರ ಆಶೆಯಾಗಿತ್ತು. ಅವರ ಪ್ರಾರ್ಥನೆಗಳಲ್ಲಿ ಸ್ವನೀತಿಯಾಗಲಿ ಸ್ವಾರ್ಥವಾಗಲಿ ಇರಲಿಲ್ಲ. ಅವರು ತಮ್ಮ ಭಕ್ತಿ ವೃದ್ಧಿಗಾಗಿಯೋ ತನ್ನ ಭಕ್ತಿ ಪರವಶೆಯಿಂದಲೋ ಎಂದಿಗೂ ಪ್ರಾರ್ಥಿಸಿದವರಲ್ಲ.
ಕೋಟಿ ಕೋಟಿಯಾಗಿ ನಾಶನದೆಡೆಗೆ ಸಾಗುತ್ತಿರುವ ಮಕ್ಕಳು ರಕ್ಷಕನ ಪ್ರೀತಿಯನ್ನು ಕಂಡುಕೊಂಡು ಸತ್ಯದ ಪರಿಜ್ಞಾನಕ್ಕೆ ಸೇರಬೇಕೆಂಬುದೇ ಅವರ ಬಯಕೆಯಾಗಿತ್ತು. ಅವರು ಪಂಜಾಬಿಗೆ ಮೊಟ್ಟಮೊದಲು ಬಂದಾಗ ಮೊದಲೇ ಎಷ್ಟೋ ವರ್ಷಗಳ ಅನುಭವವನ್ನು ಪಡೆದಿದ್ದ ಅನೇಕ ಮಿಷನರಿಗಳು ಅಲ್ಲಿ ಸೇವೆ ಮಾಡುತ್ತಿದ್ದರು. ಅವರ ಭಕ್ತಿ ತುಂಬಿದ ಜೀವಿತ, ಸುವಾರ್ಥ ಸೇವೆಯಲ್ಲಿ ಪಡುತ್ತಿದ್ದ ಪ್ರಯಾಸವು ಎಲ್ಲವೂ ಉನ್ನತ ಮಟ್ಟದಾಗಿತ್ತು, ಹೊಗಳಿಕೆಗೆ ಯೋಗ್ಯವೂ ಆಗಿತ್ತು. ಆದರೆ ಜಾನ್ ಹೈಡ್ರವರನ್ನು ನೋಡಿದ ಅವರು ತಮ್ಮ ಪ್ರಾರ್ಥನಾ ಜೀವಿತವನ್ನು ಪರಿಶೋಧಿಸಿಕೊಂಡು ಸರಿಪಡಿಸಿಕೊಂಡರೆಂದೇ ಹೇಳಬಹುದು. ಜಾನ್ ಹೈಡ್ರವರು ತಮ್ಮ ಸೇವೆಯಲ್ಲಿ ಪಂಜಾಬ್ ನಗರದಲ್ಲಿರುವ ಪ್ರಾರ್ಥನಾ ವೀರರ ಮಧ್ಯದಲ್ಲಿ ಒಂದು ಹೊಸದಾದ ಯುಗವನ್ನೇ ಪ್ರಾರಂಭಿಸಿದರೆಂದು, ಅಲ್ಲಿ ಇಂಡಿಯಾ ದೇಶದ ಮಕ್ಕಳ ಆತ್ಮಿಕ ಅಗತ್ಯತೆಗಳಿಗಾಗಿ ಪರಮ ಕೃಪಾಸನದ ಬಳಿಯಲ್ಲಿ ಶಕ್ತಿಯುತ ಪ್ರಾರ್ಥನೆಗಳನ್ನು ಮಾಡಿದರೆಂದು ಪೆಂಗ್ವರ್ನ್ ಜೋನ್ಸ್ ರವರು ಹೇಳುತ್ತಾರೆ. ಜಾನ್ ಹೈಡ್ರವರ ಪ್ರಯತ್ನದಿಂದ, ಅವರ ಜೊತೆ ಸೇವಕರ ಸಹಾಯದಿಂದಲೂ ಸಿಯೋಲ್ಕೋಟ್ ನಗರದಲ್ಲಿ ಮೊದಲ ಸಭೆಯ ಕೂಟವು 1904ರಲ್ಲಿ ನಡೆದಿತ್ತೆಂದು ನಾವು ಮೊದಲೇ ತಿಳಿದಿದ್ದೇವೆ. ಆಗ ದೇವರು ಪ್ರತ್ಯೇಕವಾದ ರೀತಿಯಲ್ಲಿ ತನ್ನ ದಾಸನೊಂದಿಗೆ ಮಾತನಾಡಿ, ಒಬ್ಬ ಸೇವಕನು ಮಕ್ಕಳ ಬಿಡುಗಡೆಗಾಗಿ ಮುಂದುವರಿಯುವ ಮೊದಲ ಪರಿಶುದ್ಧಾತ್ಮನ ಅಭಿಷೇಕವನ್ನು ಹೊಂದುವುದು ಅವಶ್ಯವೆಂಬ ಸತ್ಯವನ್ನು ಪ್ರಕಟಿಸಿದನು. ಪರಿಶುದ್ಧಾತ್ಮನು ನಿಮ್ಮ ಮೇಲೆ ಬರುವಾಗ ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟ ಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಎಂದು ಹೇಳಿದನು. ಅಪೊಸ್ತಲ ಕೃತ್ಯ 1ನೇ ಅಧ್ಯಾಯ ವಚನ 8. ಸಿಯೋಲ್ಕೋಟ್ ನಗರದಲ್ಲಿ ನಡೆದ ಈ ಮೊದಲನೆಯ ಕೂಟದಲ್ಲಿ ಪರಿಶುದ್ಧ ಆತ್ಮನು ಹೊಂದಿದರೆಂದು ನಂಬಿಕೆಯಿಂದ ನೀತಿವಂತನು ಪರಿಶುದ್ಧನಾಗಿ ಜೀವಿಸುವನು ಎಂಬ ವಾಕ್ಯದ ಮೂಲಕ ತಿಳಿದಿದ್ದರೆಂಬುದನ್ನು ಅವರೇ ಹೇಳಿದ್ದಾರೆ. ತನ್ನ ಹೃದಯವನ್ನು ಕರ್ತನು ಸ್ಪರ್ಶಿಸಿದ್ದಾನೆಂದು ಅವರು ಹೇಳುತ್ತಿದ್ದುದುಂಟು. ಆ ಕೂಟದ ಕೊನೆಯಲ್ಲಿ ಅವರು ಹೇಳಿದ ಮಾತು, ಇನ್ನು ನಾನು ಎಂದಿಗೂ ಆ ಉನ್ನತ ದರ್ಶನವನ್ನು ಕಳೆದುಕೊಳ್ಳುವುದೇ ಇಲ್ಲ ಎಂದು ಹೇಳಿದರು. ಈ ದೃಢ ನಂಬಿಕೆಯಿಂದಲೇ ಅವರು ತಮ್ಮ ಪರಮ ತಂದೆಯಾದ ದೇವರು ಕೊಟ್ಟಂಥ ದೃಶ್ಯವನ್ನು, ಪ್ರಕಟಣೆಯನ್ನು ಕಳೆದುಕೊಳ್ಳಲಿಲ್ಲ. ತಾನು ಆ ಕರೆಯುವಿಕೆಗೆ ಪಾತ್ರನಾಗಿ ನಡೆದು ಕೃಪೆಯ ಮೇಲೆ ಕೃಪೆಯನ್ನು ಹೊಂದಿ ಸೇವೆಯಲ್ಲಿ ಅತಿ ಉನ್ನತವಾಗಿ ಮುಂದುವರಿದರು. ಈ ರೀತಿಯಲ್ಲಿಯೇ ಒಂದೊಂದು ವರ್ಷದಲ್ಲಿಯೂ ವರ್ಷದ ಅಂತ್ಯದ ಕೂಟಗಳು ಕ್ರಮವಾಗಿ ನಡೆಯುತ್ತಿದ್ದವು. ಪ್ರಾರ್ಥನೆಯ ಶಕ್ತಿಯಿಂದಲ್ಲದೆ ಆತ್ಮಗಳನ್ನು ಆದಾಯ ಮಾಡುವುದು ಸಾಧ್ಯವಿಲ್ಲ. ಆದುದರಿಂದ ಇಡೀ ವರ್ಷವೆಲ್ಲ ಪ್ರಾರ್ಥನೆಯ ಸೇವೆಯು ನಡೆಯುತ್ತಲೇ ಇತ್ತು. ಭಕ್ತರಾದ ಹೈಡ್ರವರು, ಅವರ ಜೊತೆ ಸೇವಕರು, ವಿಶ್ವಾಸಿಗಳು ಮಕ್ಕಳನ್ನು ಸಂಧಿಸಿ ಸುವಾರ್ತೆಯನ್ನು ಸಾರುತ್ತಿದ್ದರು. ಮಾತ್ರವಲ್ಲ, ಅನುದಿನವೂ ಏಕ ಮನಸ್ಸಿನಿಂದ ಒಬ್ಬರ ಭಾರವನ್ನು ಒಬ್ಬರು ಹೊತ್ತು ಪ್ರಾರ್ಥಿಸುತ್ತಿದ್ದರು. ಅಲ್ಲಿ ದೇವರು ಅವರೆಲ್ಲರ ಪ್ರಾರ್ಥನೆಯನ್ನು ಕೇಳಿ ಉತ್ತರವನ್ನು ಕೊಡುತ್ತಿದ್ದುದರಿಂದ ಅಲ್ಲಿ ಬಲವಾದ ಕ್ರಿಯೆಗಳು ನಡೆಯುತ್ತಿದ್ದವು. ಅಲ್ಲಿ ಹೆಚ್ಚು ಹೆಚ್ಚು ಜನರು ಸೇರಿ ಪ್ರಾರ್ಥಿಸುತ್ತಿದ್ದರು. ಅಲ್ಲಿ ಅನೇಕರು ಈ ಹಟ್ಟಿಯೊಳಗೆ ಸೇರಿ ಪಾಪದ ಮೇಲೆ ಜಯವನ್ನು ಹೊಂದುತ್ತಿದ್ದರು. ಜಾನ್ ಹೈಡ್ರವರು ಸಂಪೂರ್ಣವಾಗಿ ತನ್ನನ್ನು ದೇವರಿಗೆ ಸಮರ್ಪಿಸಿಕೊಂಡು ದೇವರ ಚಿತ್ತ ಅನುಸಾರವಾಗಿ ನಡೆದು ದೇವರ ಚಿತ್ತವನ್ನೇ ನೆರವೇರಿಸುತ್ತಿದ್ದರು. ಆದುದರಿಂದ ಕರ್ತನು ಅವರನ್ನು, ಅವರ ಸೇವೆಯನ್ನು ಅಧಿಕವಾಗಿ ಆಶೀರ್ವದಿಸಿದನು. ಪರಿಶುದ್ಧ ಆತ್ಮನ ಕ್ರಿಯೆಯು ಅವರಲ್ಲಿ ಕಾಣುತ್ತಿತ್ತು. ಅವರ ಪ್ರಸನ್ನತೆಯಲ್ಲಿ ಬಲಹೀನರು ಬಲವನ್ನು ಹೊಂದುತ್ತಿದ್ದರು. ಪಾಪದಲ್ಲಿ ಜೀವಿಸುವವರು ಪಶ್ಚಾತ್ತಾಪ ಪಡುವುದನ್ನು, ಕಠಿಣ ಹೃದಯವುಳ್ಳವರು, ದುರ್ಮಾರ್ಗಿಗಳು ನೀತಿ ಮಾರ್ಗಗಳಲ್ಲಿ ನಡೆಯುವುದನ್ನು, ರೋಗಿಗಳು ಸ್ವಸ್ಥವಾಗುವುದನ್ನು ಜನರು ಕಂಡರು. ಸಂತೋಷಪಡಿರಿ ಎಂದು ತಿರುಗಿ ತಿರುಗಿ ಹೇಳುವ ಪೌಲನ ಮಾತುಗಳನ್ನು ಅವರು ಹೇಳುತ್ತಾ ಅದಕ್ಕೆ ತಕ್ಕ ಹಾಗೆ ಅವರು ನಡೆದುಕೊಳ್ಳುತ್ತಿದ್ದರು ಎಂದು ಅವರನ್ನು ಕುರಿತು ಸಾಕ್ಷಿ ಹೇಳುತ್ತಿದ್ದುದುಂಟು. ಹೃದಯದಲ್ಲಿ ದೈವಿಕ ಸಂತೋಷದಿಂದ ತುಂಬಿರುವ ಎಲ್ಲರೂ ಯಾವಾಗಲೂ ರಕ್ಷಕನಾದ ಯೇಸುವಿನ ನೇರವಾದ ಪ್ರಸನ್ನತೆಯಲ್ಲಿ ಸಂಚರಿಸುತ್ತಾರೆ.
ಈ ಸಂತೋಷದ ಪರಿಮಳವು ಅವರ ಸುತ್ತಲೂ ಹರಡಿರುತ್ತದೆ. ಹೀಗೆ ಪ್ರೀತಿಯು, ಸಂತೋಷವು, ಇತರರ ರಕ್ಷಣೆಯ ಭಾರವು, ಕರುಣೆಯು ಇರುವ ಜಾನ್ ಹೈಡ್ರವರು ಮಾಡುತ್ತಿದ್ದ ಪ್ರಾರ್ಥನೆಗಳು ಅನೇಕ ಮಕ್ಕಳ ಹೃದಯಗಳನ್ನೇ ಚಲಿಸುವಂತೆ ಮಾಡಿತು. ಅವರ ಜೀವಿತದಲ್ಲಿ ಒಂದು ತಿರುವು ಉಂಟಾಗುವಂತೆ ಮಾಡಿತು. ಅವರೆಲ್ಲರೂ ಕ್ರಿಸ್ತನ ಸಮೀಪಕ್ಕೆ ಬರಲು ಅವರ ಸೇವೆಯಲ್ಲಿ ನಡೆದ ಒಂದೆರಡು ಅನುಭವಗಳನ್ನು ಇಲ್ಲಿ ಕಾಣಬಹುದು. ಒಂದು ದಿನ ಅವರು ದೂರದಲ್ಲಿರುವ ಒಂದು ಗ್ರಾಮಕ್ಕೆ ಹೋಗಲು ಒಂದು ಎತ್ತಿನ ಗಾಡಿಯಲ್ಲಿ ಪ್ರಯಾಣ ಮಾಡುತ್ತಿದ್ದರು. ಅವರೊಂದಿಗೆ ಅವರ ಜೊತೆ ಸೇವಕರೊಬ್ಬರು ಪಂಜಾಬಿನವರು ಹಾಗೂ ಅವರ 2 ಮಕ್ಕಳು ಅವರ ಜೊತೆಗಿದ್ದರು. ಆ ಜೊತೆ ಸೇವಕರು ಜಾನ್ ಹೈಡ್ರವರನ್ನು ಬಹಳ ಗೌರವಿಸುತ್ತಿದ್ದರು. ಪ್ರಯಾಣ ಮಾಡುತ್ತಿರುವಾಗ ಮಾರ್ಗದಲ್ಲಿ ಸೇವಕರಿಬ್ಬರು ಮಾತನಾಡಿಕೊಳ್ಳುತ್ತಾ ಅವರು ಹೋಗುತ್ತಿರುವ ಗ್ರಾಮದಲ್ಲಿ ಅನೇಕ ವರ್ಷಗಳಿಂದ ಸುವಾರ್ತೆ ಸಾರುತ್ತಿದ್ದರೂ ಕೂಡ ಅಲ್ಲಿನ ಜನರಲ್ಲಿ ಯಾವ ಬದಲಾವಣೆಯೂ ಇಲ್ಲದಿರುವುದರ ಕುರಿತು ತಮ್ಮ ಅತೃಪ್ತಿಯನ್ನು ಕುರಿತು ವ್ಯಕ್ತಪಡಿಸಿಕೊಳ್ಳುತ್ತಿದ್ದರು. ಆದರೆ ಇವರ ಜೊತೆಯಲ್ಲಿದ್ದ ಮಕ್ಕಳು ಯಾವ ಚಿಂತೆಯೂ ಇಲ್ಲದವರಾಗಿ ದೇವರಿಗೆ ಸ್ತುತಿ ಪದಗಳನ್ನು ಹಾಡಿ ಸಂತೋಷ ಪಡುತ್ತಿದ್ದರು. ಇದನ್ನು ಕಂಡ ಅವರಿಬ್ಬರಿಗೂ ಆಶ್ಚರ್ಯವಾಯಿತು. ನಂತರ ಅವರಿಬ್ಬರು ಕೂಡ ಎಲ್ಲ ಕಳವಳ ಚಿಂತೆಯನ್ನು ಬಿಟ್ಟು ಈ ಮಕ್ಕಳ ಜೊತೆಯಲ್ಲಿ ಸೇರಿ ಅವರು ಕೂಡ ದೇವರನ್ನು ಸ್ತುತಿ ಮಾಡಿ ಆರಾಧನೆ ಮಾಡಿ ಸ್ತೋತ್ರವನ್ನು ಸಲ್ಲಿಸಿದರು ಹಾಗೂ ಎಲ್ಲ ಚಿಂತೆಯನ್ನು ಮರೆತರು. ಎಲ್ಲರೂ ಸ್ತುತಿ ಪದಗಳನ್ನು ಹಾಡುತ್ತಲೇ ಆ ಗ್ರಾಮವನ್ನು ಸೇರಿದರು. ಅಲ್ಲಿ ಒಂದು ಆಶ್ಚರ್ಯವೂ ಸಂತೋಷವೂ ಅವರಿಗೆ ಕಾದಿತ್ತು. ಆ ಗ್ರಾಮದ ಜನರು ಪವಿತ್ರಾತ್ಮನಿಂದ ತುಂಬಲ್ಪಟ್ಟವರಾಗಿ ರಕ್ಷಕನಾದ ಕ್ರಿಸ್ತನನ್ನು ಅಂಗೀಕರಿಸಿಕೊಂಡು ಆತನನ್ನು ಹಿಂಬಾಲಿಸಲು ಸಿದ್ಧರಾಗಿದ್ದರು. ದೇವರು ಮನುಷ್ಯರಿಂದ ಗ್ರಹಿಸಿಕೊಳ್ಳಲಾಗದ ಮಾರ್ಗದಲ್ಲಿ ಆಶ್ಚರ್ಯವಾದ ಕಾರ್ಯಗಳನ್ನು ಮಾಡಿ ಅವರನ್ನು ತನ್ನ ಕಡೆಗೆ ನಡೆಸುತ್ತಾನೆ ಎಂಬುವರ ಭಕ್ತರ ಮಾತುಗಳು ಎಷ್ಟು ಸತ್ಯವಾದವುಗಳು. ಮುಖ್ಯವಾಗಿ ಆ ಮಕ್ಕಳಲ್ಲಿ ಸುಮಾರು 15 ಮಂದಿ ಮುಂದೆ ಬಂದು ತಾವು ಕ್ರಿಸ್ತನನ್ನು ಅಂಗೀಕರಿಸಿಕೊಂಡಿರುವುದಾಗಿಯೂ ನಮಗೆ ದೀಕ್ಷಾಸ್ಥಾನ ಕೊಡಿಸಬೇಕೆಂಬುದಾಗಿಯೂ ದೀನತೆಯಿಂದ ಜಾನ್ ಹೈಡ್ರವರನ್ನು ಕೇಳಿಕೊಳ್ಳುತ್ತಾರೆ. ಅಂದೇ ಹೈಡ್ರವರು ಅವರ ಮಾತಿಗೆ ಮನ್ನಣೆ ಕೊಟ್ಟು ಆಗಲೇ ಅವರಿಗೆ ದೀಕ್ಷಾಸ್ನಾನ ಕೊಡುತ್ತಾರೆ. ಹೀಗೆ ಪವಿತ್ರಾತ್ಮನ ಮೂಲಕವಾಗಿ ಅಕ್ರಮವಾಗಿ ನಡೆಯುತ್ತಿರುವವರನ್ನು ಸನ್ಮಾರ್ಗದಲ್ಲಿ ನಡೆಸಲು ಸ್ತುತಿಸ್ತೋತ್ರ ಆರಾಧನೆಗಳಿಂದ ಸಾಧ್ಯವಾಗುತ್ತದೆ. ಇನ್ನೊಂದು ಸಾರಿ ಇದಕ್ಕಿಂತಲೂ ಆಶ್ಚರ್ಯವಾದ ಇನ್ನೊಂದು ಅನುಭವವು ಜಾನ್ ಹೈಡ್ರವರಿಗೆ ಆಯಿತು. ಅವರು ತಮ್ಮೊಂದಿಗೆ ಇನ್ನು ಕೆಲವು ಸುವಾರ್ಥ ಸೇವಕರನ್ನು ಕರೆದುಕೊಂಡು 30 ವರ್ಷಗಳಿಂದಲೂ ಸುವಾರ್ತೆ ಸಾರುತ್ತಿದ್ದ ಒಂದು ಗ್ರಾಮಕ್ಕೆ ಭೇಟಿ ಕೊಟ್ಟರು. ಅಲ್ಲಿ ಕೂಲಿ ಕೆಲಸ ಮಾಡುತ್ತಿದ್ದ ಕೆಲಸಗಾರರು ತಾವು ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೊಳ್ಳುವ ವಿಷಯವನ್ನು ಮುಂದೂಡುತ್ತಾ ಕಾಲವನ್ನು ಕಳೆಯುತ್ತಲೇ ಬರುತ್ತಿದ್ದರು. ಒಂದೊಂದು ವರ್ಷದಲ್ಲಿಯೂ ಈ ವರ್ಷ ಬೆಳೆ ಕೊಯ್ಯುವ ಕೆಲಸ ಮುಗಿಯಲಿ, ಆಮೇಲೆ ನೋಡೋಣ ಎಂದು ಹೇಳುವುದನ್ನೇ ಅವರು ಅಭ್ಯಾಸ ಮಾಡಿಕೊಂಡಿದ್ದರು. ಸುಗ್ಗಿ ತೀರಿತು, ಹಣ್ಣಿನ ಕಾಲ ಮುಗಿಯಿತು, ನಮಗೆ ಉದ್ಧಾರವೇ ಆಗಲಿಲ್ಲ. ಯೆರೆಮೀಯ 8ನೇ ಅಧ್ಯಾಯ ವಚನ 20 ಎಂಬ ಸತ್ಯವಾಕ್ಯದ ಹಾಗೆ ಅವರ ಜೀವಿತವಿತ್ತು. ಹೀಗೆ ತಾವು ಕಂಡ ಅನುಭವದಿಂದ ಬೇಸರಗೊಂಡು ತಮ್ಮ ಗ್ರಾಮಕ್ಕೆ ಮರುದಿನ ಬೆಳಿಗ್ಗೆ ಹಿಂದಿರುಗಬೇಕೆಂದಿದ್ದರು. ಆ ರಾತ್ರಿ ಅವರಲ್ಲಿ ಒಬ್ಬರು, ಈಗ ನಾವು ಆ ಗ್ರಾಮಕ್ಕೆ ಹೋಗಿ ಉಜ್ಜೀವನ ಗೀತೆಗಳನ್ನು ಹಾಡೋಣ ಎಂದರು. ಹಾಗೆಯೇ ಅವರೆಲ್ಲರೂ ಊರೊಳಕ್ಕೆ ಹೋಗಿ ರಕ್ಷಣೆಯ ಬಗ್ಗೆ ಭಕ್ತಿ ಸಂಜೀವನ ಗೀತೆಗಳನ್ನು ಭಕ್ತಿ ಪರವಶದಿಂದ ಹಾಡಲು ಪ್ರಾರಂಭಿಸಿದರು. ಸ್ತುತಿ ಸ್ತೋತ್ರದ ಹಾಡುಗಳನ್ನು ಪವಿತ್ರಾತ್ಮನಿಂದ ತುಂಬಲ್ಪಟ್ಟು ಮಧ್ಯರಾತ್ರಿಯವರೆಗೂ ಹಾಡುತ್ತಲೇ ಇದ್ದರು. ಮರುದಿನ ಬೆಳಿಗ್ಗೆ ಅವರು ತಮ್ಮ ಗ್ರಾಮಕ್ಕೆ ಹೊರಡಲು ಸಿದ್ಧರಾಗುತ್ತಿರುವಾಗ ಒಬ್ಬ ಯೌವನಸ್ಥನು ಓಡಿಬಂದು ಅವರನ್ನು ಹೋಗಬೇಡಿರಿ ಎಂದು ಬಲವಂತ ಮಾಡುತ್ತಿದ್ದನು. ಆ ಊರಿನಲ್ಲಿ ಪಂಚಾಯಿತಿ ಗುಂಪು ನಡೆಸಲ್ಪಡುತ್ತಿದೆ ಎಂದನು. ಅಂದು ಬೆಳಿಗ್ಗೆ ಆ ಊರಿನಲ್ಲಿ ಯಾರೊಬ್ಬರೂ ಕೆಲಸಕ್ಕೆ ಹೋಗಲಿಲ್ಲ. ಅವರೆಲ್ಲರೂ ರಕ್ಷಕನಾದ ಯೇಸು ಕ್ರಿಸ್ತನ ಬಗ್ಗೆ ಒಂದು ದೃಢವಾದ ತೀರ್ಮಾನಕ್ಕೆ ಬಂದು ಬಹಿರಂಗವಾಗಿ ನಾವೆಲ್ಲರೂ ಇಂದು ರಕ್ಷಕನನ್ನು ಅಂಗೀಕರಿಸಿಕೊಳ್ಳುತ್ತೇವೆ ಎಂದು ಒಪ್ಪಿಕೊಂಡರು. ಇದನ್ನು ಕೇಳಿದ ಜಾನ್ ಹೈಡ್ರವರಿಗೂ
ಇತರ ಎಲ್ಲ ಸೇವಕರಿಗೂ ಬಹಳ ಸಂತೋಷವಾಯಿತು. ಸ್ವಲ್ಪ ಹೊತ್ತಿಗೆಲ್ಲ ಅದೇ ಯವನಸ್ಥನು ಓಡಿ ಬಂದು, ನಾವೆಲ್ಲರೂ ರಕ್ಷಕನಾದ ಯೇಸುವನ್ನೇ ಸೇವಿಸುತ್ತೇವೆ ಎಂದು ಶುಭ ಸಮಾಚಾರವನ್ನು ಹೇಳಿದನು. ಅವರಲ್ಲಿ 15 ಜನರು ಸಂಪೂರ್ಣ ಹೃದಯದಿಂದ ದೀಕ್ಷಾಸ್ನಾನ ತೆಗೆದುಕೊಂಡರು. ಅವರಲ್ಲಿ ಹೆಚ್ಚು ಮಂದಿ ಕುಟುಂಬದ ಯಜಮಾನರೇ ಆಗಿದ್ದರು. ಅವರೆಲ್ಲರೂ ದೇವರನ್ನು ಕೃತಜ್ಞತೆಯಿಂದ ವಂದಿಸಿದರು. ಸ್ತುತಿ, ಸ್ತೋತ್ರ, ಗೀತೆಗಳನ್ನು ಹಾಡಿ ಹರ್ಷಿಸಿದರು. ಮೊದಲನೇ ದಿನ ಬಂದು ಅವರಿಗೆ ಈ ಶುಭ ಸಮಾಚಾರವನ್ನು ತಿಳಿಸಿದ ಅದೇ ಯುವಕನು ತಿರುಗಿ ಈ ಸೇವಕರ ಬಳಿಗೆ ಓಡಿ ಬಂದು ಹೀಗೆ ಹೇಳಿದನು: ಅಯ್ಯ, ನೀವೆಲ್ಲರೂ ಹಿಂದಿನ ದಿನದಲ್ಲಿ ಹೇಳಿದ ಆ ಸ್ತುತಿ ಗೀತೆಗಳೇ ನಮ್ಮೆಲ್ಲರ ಮನಸ್ಸನ್ನು ಕ್ರಿಸ್ತನ ಕಡೆಗೆ ಆಕರ್ಷಿಸಿ ಈ ತೀರ್ಮಾನಕ್ಕೆ ಬರುವಂತೆ ಮಾಡಿದ್ದು ಎಂದು ಹೇಳಿದಾಗ ಅಲ್ಲಿದ್ದವರೆಲ್ಲರಿಗೂ ಬಹು ಸಂತೋಷವಾಯಿತು. ಅವರು ಹಾಡಿದ ಜಯಗೀತೆಗಳು ಅವರೆಲ್ಲರ ಮನಸ್ಸನ್ನು ಮಾರ್ಪಡಿಸಿತು ಎಂಬುದು ಅವರಿಗೆ ತಿಳಿದಿರಲಿಲ್ಲ. ಆ ಯುವಕನು ಹೇಳಿದ ಮಾತಿನಿಂದ ಇವರ ಕಣ್ಣುಗಳು ತೆರೆದವು. ಆಗ ದೇವರ ಕೃಪೆಯು ಕರುಣೆಯು ಎಷ್ಟೆಂದು ತಿಳಿದರು. ಬಾಲಕರ ಮತ್ತು ಮೊಲೆಕೂಸುಗಳ ಬಾಯಿಂದ ಸ್ತುತಿಯನ್ನು ನೀನು ಕೇಳುತ್ತೀ ಎಂಬ ವಾಕ್ಯವು ಅವರಿಗೆ ನೆನಪಿಗೆ ಬಂತು. ಸ್ತುತಿ ಸ್ತೋತ್ರಗಳೇ ಇಲ್ಲದ ಕ್ರೈಸ್ತ ಜೀವಿತವು ಬರಡಾದುದು. ಯಾವಾಗಲೂ ತಮ್ಮ ಸೇವೆಯ ಆತ್ಮಗಳು ಕ್ರಿಸ್ತನ ಬಳಿಗೆ ಬರಲಿಲ್ಲವಾದರೆ ಹೈಡ್ರವರು ಬಹಳ ದುಃಖ ಪಡುವುದುಂಟು. ಅದಕ್ಕಾಗಿ ಪ್ರಾರ್ಥಿಸಿ ತಮ್ಮಲ್ಲಿ ಏನಾದರೂ ಕೊರತೆಗಳಿವೆಯೋ ಎಂದು ತಮ್ಮನ್ನು ತಾವೇ ಪರಿಶೋಧಿಸಿ ಕೊಳ್ಳುತ್ತಿದ್ದುದುಂಟು. ಆಗ ಅವರು ತಿಳಿದಂಥ ಸತ್ಯ ಸಂಗತಿ ಏನೆಂದರೆ, ದೇವ ಸೇವಕರುಗಳು ಯಾವಾಗಲೂ ದೇವರನ್ನು ಸ್ತುತಿ ಸ್ತೋತ್ರಗಳಿಂದ ಘನಪಡಿಸಬೇಕು. ಅದರಲ್ಲಿ ಕೊರತೆಯುಂಟಾದರೆ ಮಕ್ಕಳನ್ನು ಕ್ರಿಸ್ತನ ಬಳಿಗೆ ತರುವುದಕ್ಕೆ ತಡೆಯುಂಟಾಗುವುದು. ಅಂಥ ಸಂದರ್ಭಗಳಲ್ಲಿ ಬಹಳ ಮನ ಭಾರವುಳ್ಳವರಾಗಿ ಕ್ರಿಸ್ತನ ಸನ್ನಿಧಾನದಲ್ಲಿ ಹೆಚ್ಚು ಸಮಯ ಕಳೆಯುತ್ತಿದ್ದುದುಂಟು. ಆಗ ಅವರು ಸ್ತುತಿಯ ವಸ್ತ್ರವನ್ನು ಧರಿಸಿ ಸಂತೋಷದಿಂದ ದೇವರನ್ನು ಕೊಂಡಾಡಿದರು. ಮಕ್ಕಳನ್ನು ಕ್ರಿಸ್ತನಿಗಾಗಿ ಆದಾಯ ಮಾಡುವುದಕ್ಕೂ ಸ್ತುತಿ ಸ್ತೋತ್ರಗಳ ಆತ್ಮಕ್ಕೂ ಇರುವ ಸಂಬಂಧವೇನು? ದೇವ ಸೇವಕರುಗಳು ಏಕೆ ಸ್ತುತಿ ಸ್ತೋತ್ರಗಳ ಅನುಭವಕ್ಕೆ ಕರೆಯಲ್ಪಡುತ್ತಾರೆ? ಸ್ವಲ್ಪ ಯೋಚಿಸಿ ನೋಡಿದರೆ ಈ ಪ್ರಶ್ನೆಗಳಿಗೆ ಸುಲಭವಾದ ಉತ್ತರ ಸಿಗುತ್ತದೆ. ಮೀನು ಹಿಡಿಯುವವನು ನಿದ್ರೆಯಲ್ಲಿಯೂ ಮಂದ ಹೃದಯವುಳ್ಳವನಾಗಿಯೂ ಇದ್ದರೆ ನೀರಿನಲ್ಲಿ ಗಾಳವನ್ನು ಹಾಕಿ ಹೇಗೆ ಮೀನು ಹಿಡಿಯುತ್ತಾನೆ, ಹಾಗೆಯೇ ಹೃದಯದಲ್ಲಿ ಸಂತೋಷವೂ ಸಮಾಧಾನವೂ ಇಲ್ಲದಿದ್ದರೆ ಆತ್ಮಗಳನ್ನು ಹೇಗೆ ಆದಾಯ ಮಾಡುತ್ತಾನೆ? ಅಪೊಸ್ತಲನಾದ ಪೌಲನು ಫಿಲಿಪ್ಪಿ ಸಭೆಯವರಿಗೆ ಇದೇ ಬೋಧನೆಯನ್ನು ಮಾಡುತ್ತಾನೆ. ತನ್ನ ಜೊತೆ ಸೇವಕರ ಬಗ್ಗೆಯೂ ಅವರು ತಮ್ಮ ಸೇವೆಯಲ್ಲಿ ಹೊಂದಬೇಕಾದ ಜಯದ ಕುರಿತು ಮಾತನಾಡುತ್ತಾನೆ. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷಪಡಿರಿ ಎಂದು ತಿರುಗಿ ಹೇಳುತ್ತೇನೆ. ಫಿಲಿಪ್ಪಿಯ ಪತ್ರಿಕೆ 4ನೇ ಅಧ್ಯಾಯ ವಚನ 4. ಸ್ತುತಿ ಸ್ತೋತ್ರಗಳಿಂದ ತುಂಬಿದ ಆತ್ಮವು ಮನಸ್ಸನ್ನು ಹರ್ಷಗೊಳಿಸುತ್ತದೆ. ಜಾನ್ ಹೈಡ್ರವರು ಇತರಿಗಾಗಿಯೂ ತಮ್ಮ ಜವಾಬ್ದಾರಿಯಲ್ಲಿರುವ ಸಭೆಯ ಮಕ್ಕಳಿಗಾಗಿಯೂ ಯಾವ ತ್ಯಾಗವನ್ನಾದರೂ ಮಾಡಲು ಯಾವಾಗಲೂ ಸಿದ್ಧರಾಗುತ್ತಿದ್ದರು. ಅವರು ಯಾವಾಗಲೂ ಸಭೆಯ ಮಕ್ಕಳೊಂದಿಗೆ ಹೆಚ್ಚು ಸಮಯವನ್ನು ಕಳೆಯುತ್ತಿದ್ದರು. ಅವರ ಅಪಾರವಾದ ಪ್ರೀತಿಯನ್ನು ಕೆಲವರು ದುರುಪಯೋಗ ಪಡಿಸಿಕೊಂಡು ಅವರನ್ನು ವಂಚಿಸಿದ್ದು ಉಂಟು. ಕೆಲವರು ಅವರ ವಸ್ತುಗಳನ್ನು ದೋಚಿಕೊಂಡಿದ್ದರು. ಆದರೆ ಅವರಾದರೂ ಅವರನ್ನು ಬೈದಿದ್ದೋ ಕೋಪಗೊಂಡದ್ದೋ ಇಲ್ಲ. ಅವರ ಬಟ್ಟೆಗಳನ್ನೇ ಕದ್ದು ಅವರ ಮುಂದೆ ಹಾಕಿಕೊಂಡು ತಿರುಗಾಡಿದರು. ಹಿಂತಿರುಗಿ ಕೊಡು ಎಂದು ಕೇಳಿದವರಲ್ಲ ಅವರು. ಎಂದಿನಂತೆ ಅವರನ್ನು ಪ್ರೀತಿಸುತ್ತಿದ್ದರು. ಅವರ ಮೇಲೆ ಕೋಪಿಸಿಕೊಂಡರೆ ಅವರು ತನ್ನಿಂದಲೂ ರಕ್ಷಕನಿಂದಲೂ ದೂರ ಹೋಗಿ ಬಿಡುತ್ತಾರೇನೋ ಎಂಬ ಭಯ ಅವರಿಗಿತ್ತು. ಅವರ ಸಭೆಯ ಮಕ್ಕಳನ್ನು, ವಿಶ್ವಾಸಿಗಳನ್ನು ಬಹಳ ಪ್ರೀತಿಸುತ್ತಿದ್ದರಿಂದ ಈ ಲೋಕದ ವಸ್ತುಗಳ ಕುರಿತು ಅವರು ಯೋಚಿಸುತ್ತಿರಲಿಲ್ಲ. ಹೇಗಾದರೂ ಕ್ರಿಸ್ತನಿಗಾಗಿ ಆತ್ಮಗಳನ್ನು ಆದಾಯ ಮಾಡಬೇಕೆಂಬ ಒಂದೇ ಉದ್ದೇಶ ಅವರಿಗಿತ್ತು. ಜಾನ್ ಹೈಡ್ರವರದ್ದು ನಿಷ್ಕಪಟವಾದ ಹೃದಯ, ಪ್ರೀತಿಸುವ ಸ್ವಭಾವವುಳ್ಳವರು. ಅನ್ಯ ಜನರು ಕೂಡ ಇವರಿಂದ ಆಕರ್ಷಿತರಾಗುತ್ತಿದ್ದರು. ಅವರು ದೇವರ ಸ್ವರೂಪವನ್ನು ಇವರಲ್ಲಿ ಕಾಣುತ್ತಿದ್ದರು. ಈ ಲೋಕದಲ್ಲಿ ನಾವು ಜೀವಿಸುವಾಗ ಹೀಗೆಯೇ ಇರಬೇಕೆಂದು ಕ್ರಿಸ್ತನು ಬಯಸುತ್ತಾನೆ. ಆದ್ದರಿಂದಲೇ
ಯೇಸು ಹೇಳಿದ್ದು ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ ಎಂದು. ಪಂಜಾಬಿನ ಪ್ರಸಿದ್ಧ ವೈದ್ಯರೊಬ್ಬರು ಹೈಡ್ರವರನ್ನು ಕುರಿತು ಹೇಳಿದ ಸಾಕ್ಷಿ ಸಂಭವವಿದು. ಜಾನ್ ಹೈಡ್ರವರ ಪ್ರೀತಿ, ಮಧುರ ಸ್ವಭಾವ, ಪರಿಶುದ್ಧವಾದ ಜೀವನ, ಅವರು ಸಾರಿದ ಸುವಾರ್ತೆಯು ಬಲವಾದ ಕಾರ್ಯ ಮಾಡುತ್ತಿತ್ತು. ಮಕ್ಕಳ ಹೃದಯವನ್ನೇ ಚಲಿಸುವಂತೆ ಮಾಡುತ್ತಿತ್ತು. ಇದರಿಂದಾಗಿ ಆ ಊರಿನ ಆರ್ಯ ಸಮಾಜದವರಿಗೆ ಕಳವಳ ಉಂಟಾಯಿತು. ಹೇಗಾದರೂ ಹೈಡ್ರವರ ವಿರುದ್ಧವಾಗಿ ಏನಾದರೂ ಅಪಪ್ರಚಾರ ಮಾಡಿ ಅವರ ಹೆಸರನ್ನು ಕೆಡಿಸಬೇಕು ಎಂಬ ಉದ್ದೇಶದಿಂದ ಒಬ್ಬ ಮನುಷ್ಯನನ್ನು ಅವರ ಬಳಿಗೆ ಕಳುಹಿಸಿಕೊಟ್ಟರು. ಆ ಮನುಷ್ಯನು ಇವರ ಬಳಿಗೆ ಬಂದು, ನಾನು ಕ್ರಿಸ್ತನ ಮಾರ್ಗವನ್ನು ತಿಳಿಯಲು ನಿಮ್ಮ ಬಳಿಗೆ ಬಂದಿದ್ದೇನೆ ಎಂದನು. ಇದನ್ನು ಕೇಳಿದ ಹೈಡ್ ರವರಿಗೆ ಬಹಳ ಸಂತೋಷವಾಯಿತು. ಅವರನ್ನು ತಮ್ಮ ಮನೆಗೆ ಕರೆದುಕೊಂಡು ಹೋಗಿ ತಮ್ಮ ಬಳಿಯೇ ಅವರನ್ನು ಇರಿಸಿಕೊಂಡರು. 4 ದಿನಗಳು ತಂಗಿದ್ದರಷ್ಟೇ. ಅವನು ಹಿಂತಿರುಗಿ ತಮ್ಮನ್ನು ಕಳಿಸಿದವರ ಬಳಿಗೆ ಬಂದು ಹೇಳಿದ ಮಾತುಗಳು, ನಾನು ಅವರಲ್ಲಿ ಒಂದು ತಪ್ಪನ್ನಾದರೂ ಕಾಣಲಿಲ್ಲ. ಅವರು ಒಬ್ಬ ದೇವರೇ ಎಂದನು. ಅವರು ಮಾನವನಲ್ಲ ಎಂದನು. ಅವರ ಜೊತೆಯಲ್ಲಿ 4 ದಿನಗಳು ತಂಗಿದ್ದ ಒಬ್ಬ ಅನ್ಯ ಮತದವನ ಸಾಕ್ಷಿ ಇದು. ಜಾನ್ ಹೈಡ್ರವರ ಹೃದಯದಲ್ಲಿ ಇತರರ ಬಗ್ಗೆ ಬಹಳ ಪ್ರೀತಿ ಇತ್ತು. ಇತರರ ತಪ್ಪುಗಳನ್ನು ಕ್ಷಮಿಸುವ ಸ್ವಭಾವ ಅವರದಾಗಿತ್ತು. ಅವರ ಪ್ರಾರ್ಥನೆಗಳನ್ನು ದೇವರು ಯಾವಾಗಲೂ ಕೇಳುತ್ತಿದ್ದನು. ಅವರ ಮೂಲಕವಾಗಿ ಬಲವಾದ ಕ್ರಿಯೆಗಳನ್ನು ಮಾಡುತ್ತಿದ್ದನು. ಅನೇಕರ ಕಣ್ಣುಗಳನ್ನು ತೆರೆದನು. ಕ್ರಿಸ್ತನನ್ನು ಅರಿತು ಮಾನಸಾಂತರ ಹೊಂದಿರುವವರು ಸಾವಿರಾರು ಜನರು. ನಾವು ಕೂಡ ರಕ್ಷಕನಿಗಾಗಿ ಫಲ ಕೊಡುವವರಾಗಿ ಜೀವಿಸೋಣ. ದೇವರ ಅದ್ಭುತಗಳನ್ನು ಕಾಣಬೇಕಾದರೆ ಯಾವಾಗಲೂ ನಾವು ಪ್ರಾರ್ಥನೆಯಲ್ಲಿರುವುದು ಅವಶ್ಯ. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವೂ ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ. ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ, ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9-13ನೇ ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ
ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದ್ರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.